ನಾವು ಯಾರು ಕುಡಿ ಗ್ರಾಮಸ್ಥರು ಕುಡಿದ್ರೆ ಬೇರೆ ಕುಡ್ಕೋಬಹುದು, ತಪ್ಪೇನಿದೆ? ಅಲ್ಲ, ಊರಿಗೆ ಹೊರಗೆ ಹಾಕಿ ಎಲ್ಲ ಈಗ ಬಿಹಾರಲ್ಲಿ ಎಣ್ಣೆ ಇಲ್ಲ, ಪಕ್ಕದ ರಾಜ್ಯಕ್ಕೆ ಕುಡಿತಾರೆ, ಅವ್ರ ಹಣೆ ಬರ ಎಣ್ಣೆನೇ ಬೇಡ ಬಿಡಿ. ಭದ್ರಾವತಿ ತಾಲೂಕು ಮಾರುಸೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಯ ತಟ್ಟಹಳ್ಳಿ ಗ್ರಾಮದಲ್ಲಿ ಬರುವ 3 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ಅಬಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನಂತರ ಆ ಭಾಗದ ಬರುವಂತಹ 3 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ಬಂದ್ ಮಾಡಿದರು. ಅವುಗಳು ನವಯುಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್, MSL ಹಾಗೂ ಲಕ್ಷ್ಮಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿದರು. ಮಾರಸೆಟ್ಟಿಹಳ್ಳಿ ಜನರು ಹಾಗೂ ತಟ್ಟಹಳ್ಳಿ ಜನರು ಸುತ್ತಮುತ್ತಲಿನ ಊರಿನವರು ಯಾವುದೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ಬೇಡ ಅಂತ ಅಬಕಾರಿ DC ಅವರಿಗೆ ಹಾಗೂ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಿವಮೊಗ್ಗ ಪೊಲೀಸ್ SP ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಇವತ್ತೇನು ಕಮಿಷನರ್ ಮೇಡಮ್ಗೆ ನಾವು ಮನವಿ ಕೊಟ್ಟಿದ್ದೀವಿ ಅಂತಂತಂದರೆ, ನಿನ್ನೆ ಏನು ಲಕ್ಷ್ಮೀ ಗ್ರ್ಯಾಂಡ್ ಹೋಟೆಲ್ ಮುಚ್ಚಬೇಕು ಅಂತಂತೇಳಿ ಸ್ಟ್ರೈಕ್ ಮಾಡಿದ್ರು. ಆ ವಿಚಾರವಾಗಿ ನಾವು ಕೂಡ ಆ ಭಾಗದ ಎಲ್ಲ ಸಾರ್ವಜನಿಕರಲ್ಲಿ ಚರ್ಚೆ ಮಾಡಿದಾಗ ಅದೊಂದು ಯಾಕೆ ಮುಚ್ಚಬೇಕು, ಇನ್ನು ಉಳಿದಿರ್ತಕ್ಕಂಥ ಕಾಲೇಜಿಗೆ ಹತ್ತಿರ ಇರ್ತಕ್ಕಂಥದ್ದು, ಓಡಾಡ್ಲಿಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಹಾಸ್ಟೆಲ್ ಇರ್ತಕ್ಕಂಥವು, ಪದ್ಮಶ್ರೀ ಶಾಲೆ ಇರ್ತಕ್ಕಂಥದ್ದು, ಬ್ಯಾಂಕ್ ಇರ್ತಕ್ಕಂಥದ್ದು, ಪಕ್ಕದಲ್ಲೇ ಇರ್ತಕ್ಕಂಥ ಅವೆರಡು ಬಾರ್ನ ಫಸ್ಟ್ ಮುಚ್ಚಬೇಕು, ಅನಂತರದಲ್ಲಿ ಬೇರೆ ವ್ಯವಸ್ಥೆ ಬರಬೇಕು ಅಂತ ಹೇಳಿದಾಗ ನಾನೇ ನಿನ್ನೆ ಬಂದು ಮೊನ್ನೆ ಮೇಡಮ್ ಅವರಿಗೆ ಮನವಿ ಮಾಡಿದ್ವಿ, ಲೆಟ್ರ್ ಕೊಟ್ಟು 3 ಕೂಡ ವಜಾ ಮಾಡಿ ದಯಮಾಡಿ, ಯಾಕೆಂದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದು ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿಯೇ ನಿನ್ನೆ ಹೇಳಿದಾಗ ಅವರು ಒಪ್ಪಿ ನಿನ್ನೆ 3 ಕೂಡ ಬಂದ್ ಮಾಡಿರ್ತಕ್ಕಂಥದ್ದನ್ನ ಸ್ವಾಗತಾರ್ಹ. ಆದರೆ ಈಗಾಗಲೇ ಬೇರೆ ಬೇರೆ ಸಂಘಟನೆಗಳು ಏನೋ ಆ ಕಾಲೇಜ್ ರಸ್ತೆ ಇರ್ತಕ್ಕಂಥ 2 ಬಾರ್ನ ಓಪನ್ ಮಾಡ್ರಿ ಅಂತೇಳಿ ಆ ಒಂದು ಸಂಘದರು ಈಗಾಗಲೇ ಮೇಡಮ್ ಹತ್ರ ಮನವಿ ಮಾಡಿ, ನಾವೇನು ಹೇಳ್ತೀವಿ ಅಂತಂತಂದರೆ, ಒಂದಕ್ಕೆ ಒಂದು ಸುಣ್ಣ ಬೆಣ್ಣೆ ಹಾಕ್ತಕ್ಕಂಥ ಕೆಲಸ ಆಗ್ಬಾರ್ದು. ಆದರೆ ನೀವು 3 ಉಳಿಸಿ, ಇಲ್ಲ ಅಂತಂತಂದರೆ 3 ತೆಗಿರಿ, ಸಾರ್ವಜನಿಕರ ದೃಷ್ಟಿಯಿಂದ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವೀಗ ಮನವಿಯನ್ನು ಈಗ ಕೊಟ್ಟಿದ್ದೀವಿ. ದಯಮಾಡಿ ಮೇಡಮ್ ಅವರು ಕಾನೂನಾತ್ಮಕವಾಗಿ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಇವತ್ತು ನಾವು ಅಬಕಾರಿ DC ಮೇಡಮ್ಗೆ ಮೀಟಾಗಿ ಬಂದಿದ್ವಿ. ಕಾರಣ ಏನಪ್ಪ ಅಂದರೆ, ಮಾರ್ಶೆಟ್ಟಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಲ್ರೆಡಿ 3 ಬಾರ್ನ ಇದ್ದು 3 ಬಾರ್ನೇನೆ ಒಂದೇ ಬಾರಿ ಒಂದು ಬಾರ್ನ ಸ್ಟ್ರೈಕ್ ಮಾಡಿ ಬಾಗ್ಲಾಕ್ಸಿದ್ರು. ಇನ್ನೂ ಸಹ ಆಮೇಲೆ ಹಲವು ಸಂಘಟನೆಗಳು ಬಂದು ಇನ್ನೂ 2 ಬಾರ್ನ ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ 2 ಬಾರ್ನ ಬೀಗ ಹಾಕ್ಸ್ತೀವಿ. ನಮಗೆ ಏನಪ್ಪ ಅಂದರೆ, ಆ ಜನಸಂಧಿ ಇರೋ ಜಾಗದಲ್ಲಿ 3 ಬಾರ್ನ ನೀವು 1 ಬಾರ್ ಬೇಡ ಅಂತಿದ್ರೆ, ಅದೇ ಥರ ನೀವು 3 ಬಾರ್ ನಮಗೆ ಬೇಡ ಕೊಟ್ಟರೆ 3 ಬಾರಿಗೆ ಕೊಟ್ಟರು, ಇಲ್ಲಾಂದರೆ 3 ಬಾರು ಸಹ ಜನಸಂಧಿ ಇರೋ ಜಾಗ ಬಿಟ್ಟು ಹೊರಗಡೆ ಇರಲಿ. ಯಾಕೆಂದ್ರೆ ಜನಗಳಿಗೂ ಸಹ ಅನುಕೂಲ ಆಗಲಿ. ಯಾಕೆಂದ್ರೆ ಕಾಲೇಜ್ ರೋಡ್ ರಸ್ತೆ ಅದು, ಆ ಕಾಲೇಜು, ಹೈಸ್ಕೂಲು, ಹಲವಾರು ಇಲಾಖೆಗಳು ಅಂತ ರಸ್ತೆಯಲ್ಲಿ ಇವತ್ತು ಒಂದು ರೋಡಲ್ಲಿ ಇರೋಂಥ ವ್ಯವಸ್ಥೆ ಇಲ್ಲದ ಜಾಗದಲ್ಲಿ ಬಾರ್ ಕೊಟ್ಟಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಅದನ್ನು ತೆರವುಗೊಳಿಸಬೇಕು ಅಂತ ಇವತ್ತು DC ಮೇಡಮ್ ಹತ್ರ ಮನವಿ ಮಾಡ್ಕೊಳ್ಳೋಕ್ಕೆ ನಾವು ಮತ್ತು ನಮ್ಮ ಗ್ರಾಮದ ಎಲ್ಲ ಮುಖಂಡರು, ಅಕ್ಕಪಕ್ಕದ ಗ್ರಾಮದ ಮುಖಂಡರು, ಹಲವಾರು ಸಂಘ ಸಂಸ್ಥೆಗಳು ಸಹ ಇಲ್ಲಿ ಬಂದು ಇವತ್ತು ಮನವಿ ಮಾಡ್ಕೊಂಡಿದ್ದೀವಿ. ನಾವು ಇವತ್ತು ಇಲ್ಲಿಗೆ ಬಂದಿದ್ದು, ಇಷ್ಟೊಂದು ಜನ ಬಂದಿದ್ದು, ನಾವು ಬಾರ್ಗಳಿದ್ದಾವೆ, ನಮ್ಮದು ಸಣ್ಣ ಹಳ್ಳಿ, ಬಾರ್ಗಳು ಬೇಡ ಅನ್ನೋದು ನಮ್ಮ ಮೊದಲೇ ಬೇಡಿಕೆ ಆಗಿತ್ತು. ಆದರೆ ಸರ್ಕಾರ ನೀತಿ ಪ್ರಕಾರ ಕೊಟ್ಟಿರೋದ್ರಿಂದ ಅವನ್ನ ಸ್ವಲ್ಪ ಜನವಸತಿಯಿಂದ ದೂರ ಇರಲಿ. ಶಾಲೆ, ಕಾಲೇಜ್ಗಳು, ನಾಡ ಕಚೇರಿ, ಹಾಲಿನ ಡೈರಿ ಪ್ರತಿಯೊಂದು ಇಲಾಖೆನೂ ಅಲ್ಲೇ ಬರೋದ್ರಿಂದ ಅದು ಎಡಗಡೆ ಡಿಸ್ಪ್ಲೇ ಮಾಡ್ಕೊಂಡು ಭಾಳ ಪ್ರಚಾರ ಮಾಡೋಂಥ ಅಂಗಡಿಗಳು ಸ್ವಲ್ಪ ದೂರ ಹೋಗಲಿ ಅನ್ನೋದು ಮೇಯ್ನು. ಆಮೇಲೆ 3 ಅಂಗಡಿ ಇದ್ದಾವೆ, ಯಾವುದೋ ಒಂದು ಬಂದ್ ಮಾಡಿ ಯಾವುದೋ ಒಂದು ತೆಗೆಯೋದು ಅಥವಾ ಯಾರಿಗೋ ಮಾಡುವಂಥ ಅನ್ಯಾಯ ಆಗಬಾರ್ದು. ಆದರೆ 3ಕ್ಕೂ ಕೊಡಲಿ, ಆಗಿಲ್ಲ ಅಂದರೆ 3 ಬಂದ್ ಮಾಡಲಿ. ಯಾಕೆ ನಮ್ಮ ಸಣ್ಣ ಹಳ್ಳಿ, ಅದರಿಂದ ಜನರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಹೋರಾಟ. ಹಾಗಾಗಿ ನಾವೆಲ್ಲರೂ ಬಂದಿರೋದು ಅವ್ರು ಆದಷ್ಟು ದೂರ ಹೋಗಲಿ ಅನ್ನೋದು ಒಂದು, ಆಗಲಿಲ್ಲದೆ ಎಲ್ಲರೂ ಒಂದೇ ನ್ಯಾಯ ಆಗಲಿ ಅನ್ನೋದು ಒಂದು. ಇಷ್ಟಕ್ಕಾಗಿ ನಾವು ಊರಿನ ಜನ ಎಲ್ಲ ಮತ್ತು ಅಕ್ಕಪಕ್ಕ ಹಳ್ಳಿಯ ಜನ ಎಲ್ಲ ಸೇರಿ ಬಂದಿದ್ದೀವಿ. ಆ ಸಂದರ್ಭದಲ್ಲಿ ತಿಮ್ಲಾಪುರ್ ಲೋಕೇಶ್, ಮಾರಿಸೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಿರಣ್ ಮೂರೆ, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ SC/ST ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಹಾಗೂ ಕರ್ನಾಟಕ ಮಾದಿಗ ದಂಡೋರ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಗ್ರಾಮದ ಪ್ರಮುಖ ಮುಖಂಡರುಗಳು ಆಗಮಿಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಹಾಗೂ ಮೊನ್ನೆ ದಿನ ಗ್ರಾಮದ ವೃದ್ಧರು, ಹೆಣ್ಣು ಮಕ್ಕಳು ಹಾಗೂ ವಿದ್ಯಾರ್ಥಿಗಳು ನಡೆಸಿದಂತಹ ಪ್ರತಿಭಟನೆಯನ್ನು ನಮ್ಮ ಕರ್ನಾಟಕ ಪವರ್ ನ್ಯೂಸ್ 1 ಸುದ್ದಿ ವಾಹಿನಿ ವರದಿಯನ್ನು ಮಾಡಿತ್ತು. ಈ ಎಲ್ಲ ಪ್ರತಿಭಟನೆ ಹಾಗೂ ವರದಿಯನ್ನು ಮಾನ್ಯ ಅಧಿಕಾರಿಗಳು ಗಮನಿಸಿದ್ದು ಎಲ್ಲ ಬಾರ್ಗಳನ್ನು ಬಂದ್ ಮಾಡಿ ಆದೇಶ ಹೊರಡಿಸಿದ್ದು ತಟ್ಟಹಳ್ಳಿ ಗ್ರಾಮದ ಸಾರ್ವಜನಿಕರಿಗೆ ಸಂತೋಷ ತಂದಿರುವಂತಹ ವಿಚಾರ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತೇವೆ.